ರೂಪದ ಕ್ಷಣ ಎಲ್ಲ ಗ್ರಹಣಗಳಲ್ಲೂ ಇದನ್ನು ನೋಡೋದಕ್ಕೆ ಸಿಗಲ್ಲ. ಪೂರ್ಣ ಗ್ರಹಣ ಆದಾಗ, ಕಂಪ್ಲೀಟ್ ಸೋಲಾರ್ ಎಕ್ಲಿಪ್ಸ್ ಆದಾಗ ಒಂದು ಕ್ಷಣ ಮಾತ್ರ ಆ ಮೂಮೆಂಟ್ ಬರುತ್ತೆ. ತುಂಬ ಸಂತೋಷ ಕೊಡುವಂಥ ಆನಂದದಾಯಕ ಕ್ಷಣ ಅದು. ಅದಕ್ಕೆ ನಾವು ಅದನ್ನು ಸೆಲೆಸ್ಟಿಯಲ್ ಫೀಸ್ಟ್ ಅಂತ ಹೇಳ್ತೀವಿ, ವಿಜುವಲ್ ಫೀಸ್ಟ್ ಅಂತ. ಅದು ಯಾವಾಗ ಅಂದರೆ ಅಲ್ಲಿ ಆ ಕಡೆ ಸೂರ್ಯ ಇದ್ದಾನೆ, ನಾವಿಲ್ಲಿ ಭೂಮಿ ಮೇಲಿದ್ದೀವಿ, ಮಧ್ಯದಲ್ಲಿ ಚಂದ್ರ ಹಾದು ಹೋಗ್ತಾನೆ ತನ್ನ ಆರ್ಬಿಟಲ್ಲಿ. ಆತ ಸರಳ ರೇಖೆಯಲ್ಲಿ ಒಂದೇ ಲೈನಿಗೆ ಬಂದಾಗ ಸೂರ್ಯನನ್ನು ಬ್ಲಾಕ್ ಮಾಡ್ತಾನೆ. ಮೂನ್ನ ಆ ಚಂದ್ರನ ಡಿಸ್ಕ್ ಏನಿದೆ ಸಂಪೂರ್ಣವಾಗಿ ಸೂರ್ಯನ ಬ್ಲಾಕ್ ಮಾಡಿದ್ರೆ ಅದು ಸೋಲಾರ್ ಎಕ್ಲಿಪ್ಸ್. ಅದು ಆಗುತ್ತೆ ಫುಲ್ ಎಕ್ಲಿಪ್ಸ್ ಆದಾಗ. ಆ ಕ್ಷಣದಿಂದ ಒಂದು ಕ್ಷಣದ ನಂತರ ಚಂದ್ರ ಮೂವ್ ಆಗ್ತಾನೆ, ನೆಕ್ಸ್ಟ್ ಮೂಮೆಂಟ್ ಮೂವ್ ಆಗ್ತಾನೆ. ಆ ಮೂವ್ ಆದಾಗ ಚಂದ್ರನ ಮೇಲಿನ ಯಾವುದೋ ಒಂದು ವ್ಯಾಲಿ, ಆ ಡಿಸ್ಕ್ ಕಂಪ್ಲೀಟ್ ರೌಂಡ್ ಡಿಸ್ಕಲ್ಲಿ ಒಂದು ಸ್ಪಾಟಲ್ಲಿ ಒಂದು ವಿ ನಾಚ್, ಒಂದು ವ್ಯಾಲಿ ಥರ ಬರುತ್ತೆ. ಅಲ್ಲಿಂದ ಬೆಳಕು ನುಗ್ಗಿ ಬರುತ್ತೆ. ಅದು ತಕ್ಷಣ ಜೋರಾಗಿ ಬ್ರೈಟ್ ಲೈಟ್ ಕಾಣಿಸುತ್ತೆ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ. ಅದು ಡೈಮಂಡ್ ಥರ ಕಾಣುತ್ತೆ, ವಜ್ರದ ಥರ. ವಜ್ರದೊಳಗಡೆ ಲೈಟ್ ಹೊಳೆಯುತ್ತಲ್ಲ, ಆ ರೀತಿ ಅದು ವಜ್ರದ ಥರ ಕಾಣಿಸುತ್ತೆ. ಅದು ಈ ಕಂಪ್ಲೀಟ್ ಡಾರ್ಕ್ ಆದಾಗ ಔಟರ್ ರಿಮ್ ಏನಿದೆ ಅದು ಉಂಗುರದ ಥರ ಕಾಣಿಸುತ್ತೆ. ಆ ಉಂಗುರದ ಒಂದು ತುದಿನಲ್ಲಿ ಆ ಬ್ರೈಟ್ ಡೈಮಂಡ್, ಹೊಳೆಯುವ ವಜ್ರ ಕಾಣಿಸುತ್ತೆ. ಅದು ಸೆಲೆಸ್ಟಿಯಲ್ ಫೀಸ್ಟ್ ಅಂತ ಹೇಳೋದು. ಅದು ಎಲ್ಲ ಟೈಮ್ನಲ್ಲೂ ನೋಡೋದಕ್ಕೆ ಸಿಗಲ್ಲ. ಈ ವರ್ಷ ಇವ್ರು ಹೇಳಿದಾಗೆ ಪಾರ್ಷಿಯಲ್ ಎಕ್ಲಿಪ್ಸು ಇಲ್ಲ, ನಮಗೆ ಫುಲ್ ಎಕ್ಲಿಪ್ಸು ಇಲ್ಲ. ಅದು ಉತ್ತರ ಭಾಗದಲ್ಲಿ, ಭೂಮಿಯ ಉತ್ತರ ಅಕ್ಷಾಂಶಗಳೇನಿವೆ ಆ ಭಾಗದಲ್ಲಿ ಹಾದು ಹೋಗ್ತಾ ಇದೆ ನೋಡಿ. ಈ ಆರ್ಬಿಟ್ ಅನ್ನೋದು, ಹೊರೈಸನ್ ಅನ್ನೋದು ಹೀಗಿರ್ಬೋದು, ಹಾರಿಜಾಂಟಲ್ ಆಗಿ, ವರ್ಟಿಕಲ್ ಆಗಿರ್ಬೋದು, ಅಥವಾ ಇನ್ ಬಿಟ್ವೀನ್ ಇರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಹೊರೈಸನ್ಗಳಲ್ಲಿ ಆ ಒಂದು ಮೂಮೆಂಟ್ ಆಗುತ್ತೆ. ಈ ಸರ್ತಿ ನಾರ್ತ್ ಏಷ್ಯಾ, ನಾರ್ತ್ ಯುರೋಪ್ ಮತ್ತು ಆರ್ಕ್ಟಿಕ್ ಭಾಗಗಳಲ್ಲಿ, ಮತ್ತು ನಾರ್ದರ್ನ್ ಅಮೆರಿಕಾ ಮತ್ತು ಸಡರ್ನ್ ಪೋರ್ಷನ್ ಆಫ್ ಸದರ್ನ್ ಅಮೆರಿಕಾ. ಸೊ ಈ ರೀತಿ ಪಾಸ್ ಆಗ್ತಾ ಇದೆ ಇದು. ಆ ಭಾಗಗಳಲ್ಲಿರೋ ಜನಗಳಿಗೆ ಸಂಪೂರ್ಣ ಗ್ರಹಣ ನೋಡ್ಬೋದು. ಸೊ ನಮ್ಮ ಭಾರತ ದಕ್ಷಿಣದಲ್ಲಿರೋ, ಅಂದರೆ ಎಕ್ವಟಾರ್ ಮೇಲೆ, ಬಟ್ ದಕ್ಷಿಣ ಭಾಗದಲ್ಲಿರೋದ್ರಿಂದ ನಮಗದು ಕಾಣಿಸಲ್ಲ. ಈ ಬೆಲ್ಟ್ ಏನಿದೆ, ಆ ಮೂಮೆಂಟ್ ಬೆಲ್ಟ್ ಏನಿದೆ, ಅವ್ರಿಗೆ ಮಾತ್ರ ಕಾಣಿಸುತ್ತೆ. ಅದಕ್ಕೋಸ್ಕರನೇ ವಿಜ್ಞಾನಿಗಳು ಅಲ್ಲಿಗೆ ಹೋಗಿ ರಾತ್ರೋರಾತ್ರಿ ಕಾಯ್ತಾ ಇರ್ತಾರೆ ಆ ಕ್ಷಣಕ್ಕೋಸ್ಕರ. ಆ ಡೈಮಂಡ್ ರಿಂಗ್ ಅಂತ ಏನು ಹೇಳಿದೆ ಅದನ್ನು ರೆಕಾರ್ಡ್ ಮಾಡ್ಕೊಳೋದಕ್ಕೋಸ್ಕರ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ಆ ಎಡ್ಜ್ ಬಂದಾಗ, ಎಡ್ಜಲ್ಲಿ ಆ ಸೋಲಾರ್ ರೇಡಿಯೇಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬದಲಾವಣೆಗಳು ಬರ್ತವೆ. ಅದನ್ನು ರೆಕಾರ್ಡ್ ಮಾಡ್ಕೊಳೋದಕ್ಕೋಸ್ಕರ ಕಾಯ್ತಿರ್ತಾರೆ. ಸೊ ಇನ್ನು ಉಳಿದ ಹಲವಾರು ಅಂಶಗಳಿವೆ. ಅವ್ರು ಹೇಳಿದಾಗೆ ಸೂತಕ ಅಂತ ಹೇಳಿದ್ರು. ನಮ್ಮಲ್ಲಿ ವಿಜ್ಞಾನಿಗಳಲ್ಲಿ ಯಾವ ಸೂತಕನೂ ಇಲ್ಲ. ಸೊ ಯಾರು ಅದಕ್ಕೆ ವಿಜ್ಞಾನ. ನಾನು 1980ರಲ್ಲಿ ಮಧ್ಯಪ್ರದೇಶದ ಖರ್ಗೋನ್ ಜಿಲ್ಲೆ ಬಿಸ್ಟಾನ್ ಅನ್ನೋ ಒಂದು ಪ್ಲೇಸ್ನಲ್ಲಿ ಟೆಂಟ್ಗಳು ಹಾಕ್ಕೊಂಡು ಕ್ಯಾಂಪ್ ಮಾಡ್ತಾಯಿದ್ದೆ. ಫೀಲ್ಡ್ಗೆ ಹೋಗ್ಬಿಟ್ಟು ಬಂದು ಮಧ್ಯಾಹ್ನ 12:30 ಟೈಮ್ಗೆ ಹೊರಗಡೆ ನಮ್ಮದು ಟೇಬಲ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ದು. ಆಗ ಇದ್ದಕ್ಕಿದ್ದಂಗೆ ಪೂರ್ತಿ ಕತ್ಲಾಗೋಯ್ತು ಮಧ್ಯಾಹ್ನ 12:30ಗೆ. ಅದು ಅವತ್ತು ಪೂರ್ಣ ಗ್ರಹಣ. ಆಮೇಲೆ ಗೊತ್ತಾಯಿತು, ಯಾಕೆಂದರೆ ನಾವು ಕಾಡು ಒಳಗಡೆ ಇದ್ದಾಗ ನಮಗೆ ನ್ಯೂಸ್ ಪೇಪರ್ ಬರಲ್ಲ, ಆಗಿನ ಕಾಲದಲ್ಲಿ TV ಇರಲಿಲ್ಲ, ರೇಡಿಯೋ ಕೇಳಿದ್ರೋ ಇಲ್ಲ, ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ. ಸೊ ಊಟ ಮಾಡ್ತಾಯಿದ್ದೆ, ಇದ್ದಿದ್ದಂಗೆ ಕತ್ಲಾಗೋಯ್ತು. ಆ ಕತ್ಲಾದಾಗ ವಿಚಿತ್ರವಾಗಿ ಪಕ್ಷಿಗಳೆಲ್ಲ ಹಾರಾಡೋಕ್ಕೆ ಶುರು ಮಾಡಿದ. ಪಕ್ಷಿಗಳು ಬೆಳಗ್ಗೆ ಡ್ಯೂಟಿ ಮೇಲೆ ಹೋದರೆ ಸಂಜೆ ವಾಪಸ್ ಬರ್ತವೆ. ಮಧ್ಯದಲ್ಲಿ ಅವಕ್ಕೆ ಏನು ಇದು ರಾತ್ರಿ ಆಗೋಯ್ತಲ್ಲ ಅಂತ ವಾಪಸ್ ಬರೋದಕ್ಕೆ ಶುರು ಮಾಡಿದ. ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಹಕ್ಕಿಗಳು ಚೀರಾಡ್ತಾ ಇವೆ, ಕತ್ಲಾಗೋಯ್ತು. ಆಗ ನನ್ನ ಕೊಲಿಗಳಿದ್ರೆ ಇವತ್ತು ಸೋಲಾರ್ ಎಕ್ಲಿಪ್ಸ್ ರೀ, ಫುಲ್ ಎಕ್ಲಿಪ್ಸು ಅಂತ. ಸೊ ಹಾಗೆ ಎಕ್ಲಿಪ್ಸ್ ಕೆಳಗಡೆ ನಾವು ತಟ್ಟೆಲ್ಲೇ ಊಟ ಇಟ್ಕೊಂಡು ಊಟ ಮಾಡ್ತಾಯಿದ್ದು, ಯಾವ ತೊಂದರೆನೂ ಆಗಿಲ್ಲ. 1980, ಈಗಾಗಲೇ 45 ವರ್ಷ ಆಯಿತು. ನಾನು ಗಟ್ಟಿಮುಟ್ಟಾಗಿ ಇದ್ದೀನಿ, ಏನು ತೊಂದರೆ ಇಲ್ಲ. ನಂತರ ಈಗ 6-7 ವರ್ಷಗಳ ಕೆಳಗಡೆ ನಮ್ಮ ಬೆಂಗಳೂರಿನಲ್ಲಿ ಅದು ಗೋಚರ ಆಗೋ ಸಮಯದಲ್ಲಿ ಲಾಲ್ಬಾಗ್ನಲ್ಲಿ ಆ ಬಂಡೆ ಮೇಲೆ ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ಅಂತ ಹೇಳ್ತೀವಿ, ಪೆನಿನ್ಸುಲರ್ ನೈಸಿಕ್ ಕೆಂಪೇಗೌಡ ಟವರ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ನಾವೊಂದು 50-60 ಜನ ವಿಚಾರವಾದಿಗಳೆಲ್ಲ ಸೇರ್ಕೊಂಡು ಆ ಪ್ಲೇಟ್ನಲ್ಲಿ ಉಪ್ಪಿಟ್ಟು ಹಾಕ್ಕೊಂಡು ಉಪ್ಪಿಟ್ಟು ತಿಂದು ನಾವು. ಏನೂ ಆಗಲ್ಲ. ಸೊ ಆ ರೀತಿಯಾಗಿ ವಿಜ್ಞಾನಿಗಳಿಗೆ ಯಾವ ಸೂತ್ಕನೂ ಇಲ್ಲ, ಇದಕ್ಕೆ ಯಾವ ಕಾನ್ಸೆಪ್ಟ್ ನಮ್ಮಲ್ಲಿಲ್ಲ. ಸೊ ಯಾವುದು ಅಂತ, ಅದು ನೀರು ಕಲುಷಿತ ಆಗುತ್ತೆ, ನೀರೆಲ್ಲ ಚೆಲ್ಲುಬಿಡಿ ಅಂತಂದರೆ ನಾವು ನದಿ ನೀರನ್ನು ಎಲ್ಲಿ ಚೆಲ್ಲೋದು? ಮನೆಯಲ್ಲಿರೋ ಕೊಳಗದಲ್ಲಿರೋದು ನೀವು ಚೆಲ್ಲಿದ್ರಿ, ನದಿಗೂ ಸೂರ್ಯರಶ್ಮಿ ಆ ಸಮಯದಲ್ಲಿ ಎಫೆಕ್ಟ್ ಆಗಿರುತ್ತಲ್ಲ.
ಸಮುದ್ರದ ನೀರನ್ನು ಏನು ಮಾಡೋದು, ಅದು ಪೂರ್ತಿ ಖಾಲಿ ಮಾಡೋಣ, ಎಲ್ಲಿ ಕಳಿಸೋದು ಅಲ್ವಾ. ಎನಿವೆ ವಿಚಾರಗಳೇ, ಕಲ್ಪನೆಗಳು ಪರಿಕಲ್ಪನೆಗಳು ಬೆಳೆದು ಬಂದಿವೆ ನಮ್ಮ ಸಂಪ್ರದಾಯದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ಹಿಂದಿನಿಂದ ಬೆಳೆದಿದೆ. ಅದರಲ್ಲಿ ಯಾವುದು ಸತ್ಯಾಂಶ ಇದೆ, ಯಾವುದು ಗಟ್ಟಿ, ಯಾವುದು ಜೊಳ್ಳು, ಅದನ್ನು ನಾವು ವಿಚಾರ ಮಾಡಿ ಯಾವುದನ್ನು ಮುಂದುವರಿಸಬೇಕು, ಯಾವುದು ಮುಂದುವರಿಸಬಾರ್ದು ಅದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಇವ್ರು ಹೇಳಿದ್ರು, ಮೆನ್ಷನ್ ಮಾಡಿದ್ರು, ನೆನ್ನೆ ತಾನೇ ಭೂಕಂಪ ಆಗಿದೆ. ಸೊ ಯಾವ ನಕ್ಷತ್ರಕ್ಕೆ ಭೂಕಂಪ ಆಗಿದೆ ಅನ್ನೋದಕ್ಕೆ ಅವರು ಒಂದು ವಿಚಾರ ಎತ್ತಿದ್ರು. ತುಂಬ ಏನು ಅಂತಂದರೆ ನೋಡಿ, ಆಗಿರೋದು ಬರ್ಮಾದಲ್ಲಿ. ಬರ್ಮಾಗೆ ಒಂದು ನಕ್ಷತ್ರ ಇರ್ಬೋದು ಅದರ ಅಕ್ಷರದ ಆಧಾರದ ಮೇಲೆ, ಬಟ್ ಭೂಕಂಪಕ್ಕೂ ಈ ಗ್ರಹಣಗಳಿಗೂ ಯಾವ ಸಂಬಂಧನೂ ಇಲ್ಲ. ನಾನು ಇದನ್ನು 15 ವರ್ಷಗಳಿಂದ ಟಿ ವಿನಲ್ಲಿ ಹೇಳ್ತಾ ಇದ್ದೀನಿ. ಪ್ರತಿ ಸಾರ್ತಿ ಕೂಡ ಗ್ರಹಣ ಆದಾಗೆಲ್ಲ ಭೂಕಂಪ ಆಗಲ್ಲ, ಆದರೆ ಭೂಕಂಪ ಆದಾಗ ಗ್ರಹಣ ಇದ್ದರೆ ಅದು ಕಾಕತಾಳೀಯ ಅಷ್ಟೇ, ಕೋಇನ್ಸಿಡೆನ್ಸ್ ಅಷ್ಟೇ. ಸೊ ಅದರಿಂದಾಗಿ ಈ ಅರ್ಥ್ಕ್ವೇಕ್ಸ್ಗೆ ಮತ್ತು ಸೋಲಾರ್ ಎಕ್ಲಿಪ್ಸ್ಗೆ, ಲೂನಾರ್ ಎಕ್ಲಿಪ್ಸ್ಗೆ ಯಾವ ತಾಳಮೇಳ ಕೂಡ ಇಲ್ಲ. ಸೊ ಅದಕ್ಕೆ ಯಾವ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೂಡ ಇಲ್ಲ. ಈಗ ಒಂದು ಸ್ವಲ್ಪ 2-3 ತಿಂಗಳ ಕೆಳಗಡೆ 6 ಗ್ರಹಗಳು ಒಂದೇ ಲೈನಿಗೆ ಬಂದಿದ್ದು. ಆಗ ಏರ್ಪೇರಾಗುತ್ತೆ, ಗ್ರಾವಿಟೇಷನಲ್ ಪುಲ್ ಆ್ಯಂಡ್ ಅಟ್ರಾಕ್ಷನ್ನಲ್ಲಿ ದೊಡ್ಡ ಭೂಕಂಪಗಳಾಗ್ತವೆ ಅಂತ ನಿರೀಕ್ಷೆ ಇತ್ತು. ಯಾವ ಭೂಕಂಪ ಕೂಡ ಆಗಿಲ್ಲ. ಸೊ ಹಾಗಾಗಿ ನಾನು ಭೂಕಂಪಗಳಲ್ಲಿ ಭಾಳ ಅಧ್ಯಯನ ಮಾಡ್ತಾಯಿದ್ದೀನಿ. ಭೂವಿಜ್ಞಾನದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀನಿ. ನನಗೂ ಆಸಕ್ತಿ, ಈ ಥರ ಏನಾದರೂ ಲಿಂಕ್ ಇದೆಯಾ ಅಂತ ಕಂಡುಹಿಡಿಯೋದಕ್ಕೆ. ಹಾಗಾಗಿ ಭೂಕಂಪನಗಳು ನಿನ್ನೆ ಬರ್ಮಾದಲ್ಲಾಗಿರೋದು ಅದು ಪ್ಲೇಟ್ ಟೆಕ್ಟಾನಿಕ್ಸ್ ಕೊಲ್ಯೂಷನ್ ಝೋನ್ ಅಂತ ಹೇಳ್ತೀವಿ, ಸಬ್ಡಕ್ಷನ್ ಝೋನ್. 2004ರಲ್ಲಿ ಸುಮಾತ್ರ ಭೂಕಂಪ ಆಗಿತ್ತು, 9.2 ಪ್ರಮಾಣದ ಭೂಕಂಪ ತೀವ್ರತೆ. ಇದು 7.7. ಸೊ ಅದೇ ಲೈನ್, ಬಟ್ ಈ ಸುಮಾತ್ರ ಲೈನ್ ಏನಿದೆ, ಸಬ್ಡಕ್ಷನ್ ಝೋನ್ ಕೊಲ್ಯೂಷನ್ ಝೋನ್, ಅದೇ ಲೈನ್ನಲ್ಲಿ ಇದಾಗಿದೆ. ಅಲ್ಲಿ ಜನನಿಬಿಡ ಪ್ರದೇಶ ಆದ್ದರಿಂದ ಸಾಕಷ್ಟು ಹಾನಿಯಾಗಿದೆ, ದೊಡ್ಡ ದೊಡ್ಡ ಕಟ್ಟಡಗಳು ಬಿದ್ದಿವೆ. 7.7 ಎಷ್ಟು ಅಂದರೆ 334.4 ಆಟಮ್ ಬಾಂಬ್ಗಳು ಬಿಡುಗಡೆ ಮಾಡುವಷ್ಟು ಶಕ್ತಿ ನೆನ್ನೆ ಆ ಭೂಕಂಪಕ್ಕೆ ಇತ್ತು. ಅದಕ್ಕೋಸ್ಕರನೇ ಅಷ್ಟೊಂದು ತೀವ್ರವಾಗಿ 2 ಆಗಿದೆ, 7.7 ಮತ್ತು 6.4. ಸೊ ಈಗ 6.4ಕ್ಕೂ 6.5ಕ್ಕೂ 0.1 ವ್ಯತ್ಯಾಸ ಅಲ್ಲ, 1 ವ್ಯತ್ಯಾಸ ಅಲ್ಲ, 10ರಷ್ಟು ಜಾಸ್ತಿ. 6.5ರಿಂದ 6.6ಗೆ ಇನ್ನು 100 ಪಟ್ಟು ಹೆಚ್ಚು ಶಕ್ತಿ ರಿಲೀಸ್ ಆಗುತ್ತೆ. ಸೊ ಅದು 0.1 ಲೆಕ್ಕದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 6ಕ್ಕೂ 7ಕ್ಕೂ 1 ಅಲ್ಲ, 10ರಷ್ಟು. 7ಕ್ಕೂ 8ಕ್ಕೂ 10 × 10 100ರಷ್ಟು ಹೆಚ್ಚು ಶಕ್ತಿ ರಿಲೀಸ್ ಆಗುತ್ತೆ. ಹಾಗೆ 7.7 ತುಂಬ ಹೆಚ್ಚಿನ ಮೇಜರ್ ಅರ್ಥ್ಕ್ವೇಕ್ ಅಂತಲೇ ಹೇಳ್ಬೋದು. ಸೊ ನಾವು ಕೆಲವು ಆಫ್ಟರ್ ಶಾಕ್ಸ್ ಆಗಿವೆ, ಅದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಆ ಪ್ರದೇಶದಲ್ಲಿ. ಈಗೊಂದು 5 ದಿನಗಳ ಕೆಳಗಡೆ ಅಸೆ ಪ್ರದೇಶದಲ್ಲಿ 5.2 ಆಗಿತ್ತು, ಅದು ಥ್ರೆಶೋಲ್ಡ್. ಅದಾದ ಮೇಲೆ ಈ ದೊಡ್ಡ ಇದಾಗಿದೆ. 7.7 ಕೊನೆಯಲ್ಲ, ಮುಂದೆ 8, 8.5 ಆಗ್ಬೋದು, 9ಕ್ಕೂ ಹೋಗ್ಬೋದು. ಅಂಥ ಮೇಜರ್ ಟೆಕ್ಟಾನಿಕ್ ಝೋನ್ ಇದು, ಕೊಲ್ಯೂಷನ್ ಝೋನ್. ಸುಮಾತ್ರದಲ್ಲಾಯ್ತಲ್ಲ, 26 ಡಿಸೆಂಬರ್ 2004, 9.2 ಮ್ಯಾಗ್ನಿಟ್ಯೂಡ್. ಅದೇ ಥರ ಈ ಪ್ರದೇಶದಲ್ಲಿ ಕೂಡ ಆಗ್ಬೋದು. ಅಷ್ಟು ದೊಡ್ಡ ಕೊಲ್ಯೂಷನ್ ಆದಾಗ ಸ್ಟ್ರೆಸಸ್ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಅದು ನೂರಾರು ಸಾವಿರಾರು ಚಿಕ್ಕ ಪುಟ್ಟ ಘಟನೆಗಳು ನಡೀತಾ ಇರ್ತವೆ. ಒಂದು ದಿನ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಸೊ ಆ ರೀತಿಯ ಅರ್ಥ್ಕ್ವೇಕ್ ಸೈನ್ಸ್ ಏನಿದೆ, ಸೀಸ್ಮಾಲಜಿ ಅಥವಾ ಅರ್ಥ್ಕ್ವೇಕ್ ಜಿಯಾಲಜಿ, ದೊಡ್ಡ ವಿಜ್ಞಾನ. ಅದರಲ್ಲಿ ಎಲ್ಲೂ ಕೂಡ ಯಾವ ವಿಜ್ಞಾನಿ ಕೂಡ ಈ ಒಂದು ಎಕ್ಲಿಪ್ಸ್ ಪಾಯಿಂಟಿಗೆ ಗಮನ ಕೊಟ್ಟಿಲ್ಲ, ಅದಕ್ಕೆ ಯಾವ ಲಿಂಕು ಇಲ್ಲ ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈ ಪ್ಲೇಟ್ ಟೆಕ್ಟಾನಿಕ್ಸ್ ಅನ್ನೋದು ತುಂಬ ದೊಡ್ಡ ಭೂವೈಜ್ಞಾನಿಕ ಥಿಯರಿ. ಸೊ ಅದನ್ನು ನಾನು ಕೂಡ ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ, ಈಗಲೂ ಕೂಡ ಮಾಡ್ತಾಯಿದ್ದೀನಿ. ಇದು ಮುಂದುವರೆದ ಅಧ್ಯಯನ. ಇವತ್ತು ಮುಗಿದೋಯ್ತು ಅಂತ ಹೇಳೋಕ್ಕಾಗಲ್ಲ. ನಾಳೆ ನೇಪಾಳದಲ್ಲಿ ಒಂದು ದೊಡ್ಡ ಘಟನೆ ನಡೀಬೋದು, ಟಿಬೇಟಲ್ಲಿ ಒಂದು ದೊಡ್ಡ ಘಟನೆ ನಡೀಬೋದು, ಆಫ್ಘಾನಿಸ್ತಾನ ನಡೀಬೋದು, ಇರಾನ್ ಇರಾಕ್ ನಡೀಬೋದು, ಗ್ರೀಸ್ ನಡೀಬೋದು. ಸೊ ಈ ರೀತಿಯ ಪ್ರಪಂಚದ ಯಾವುದೇ ಭಾಗದಲ್ಲಿ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು, ಸುನಾಮಿಗಳು, ಅವುಗಳಿಗೆ ಅವುಗಳದ್ದೇ ಪ್ರಕ್ರಿಯೆ ಇದೆ. ಅದಕ್ಕೆ ಮೇಜರ್ ಪ್ಲೇಟ್ ಟೆಕ್ಟಾನಿಕ್ಸ್ ಕಾರಣ ಅಂತ ಹೇಳ್ತೀವಿ. ಸಬ್ಡಕ್ಷನ್ ಝೋನ್, ಅಬ್ಡಕ್ಷನ್ ಝೋನ್ ಮತ್ತು ಟ್ರಾನ್ಸ್ಫಾರ್ಮ್ ಫಾಲ್ಟ್ಸ್ ಅಂತ 3 ಪ್ರಕ್ರಿಯೆಗಳು. ಭೂಮಿ ತನ್ನ ಕ್ರಿಯೆಗಳನ್ನು ಈ 3 ಜಿಯಾಲಜಿಕಲ್ ಪ್ರೋಸೆಸಸ್ ಮೂಲಕ ನೆರವೇರಿಸ್ಕೊಳ್ತಾ ಇದೆ ಟು ಅಟೈನ್ ಈಕ್ವಿಲಿಬ್ರಿಯಮ್, ಸಮತೋಲನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಪ್ರಕ್ರಿಯೆಗಳಿಂದ ಎಲ್ಲ ಬದಲಾವಣೆಗಳು ಬರ್ತಾ ಇವೆ.
ನಾವು ಭೂಮಿ ಮೇಲೆ ಏನೇನು ಬದಲಾವಣೆಗಳು ನೋಡ್ತೀವೋ, ಕ್ಲೈಮೇಟ್ ಚೇಂಜ್ ಇರ್ಬೋದು, ಪೋಲಾರ್ ವಾಂಡ್ರಿಂಗ್ ಇರ್ಬೋದು, ಸಿ ಮತ್ತು ಲ್ಯಾಂಡ್ ಚೇಂಜ್ ಇರ್ಬೋದು, ಮರುಭೂಮಿ ಅರಣ್ಯ ಆಗೋದಿರ್ಬೋದು, ಅರಣ್ಯ ಮರುಭೂಮಿ ಆಗೋದಿರ್ಬೋದು, ಕಾಂಟಿನೆಂಟಲ್ ಡ್ರಿಫ್ಟ್ ಇರ್ಬೋದು, ಅರ್ಥ್ಕ್ವೇಕ್, ವಾಲ್ಕನೋಸ್, ಇವೆಲ್ಲವೂ ಕೂಡ ಈ ಪ್ಲೇಟ್ ಟೆಕ್ಟಾನಿಕ್ಸಿಂದಾಗಿ ಆಗ್ತಾಯಿದೆ. ಸೊ ಇದು ವಿಜ್ಞಾನ, ಭೂವಿಜ್ಞಾನ. ಅದಕ್ಕೂ ಜ್ಯೋತಿಷ್ಯ ಶಾಸ್ತ್ರದ ಯಾವುದೇ ಹೇಳಿಕೆ ಅಥವಾ ಪರಿಕಲ್ಪನೆಗಳಿಗೂ ಸಂಬಂಧ ಇಲ್ಲ. ಅದು ನಾನು ಹೇಳೋದಕ್ಕೆ ಇಷ್ಟಪಡೋದು. ಸರಿ. ಇನ್ನು ಗುರುಜಿ, ಈ ಗ್ರಹಣ ಸಂದರ್ಭದಲ್ಲಿ ನಾವು ಯಾರು ಊಟನೇ ಮಾಡಬಾರ್ದು ಅಂತ ಕೂಡ ಹೇಳಲಾಗತ್ತೆ. ಅದೇ ರೀತಿಯಾಗಿ ಮನೆಗಳಲ್ಲಿ ಗರಿಕೆಗಳನ್ನು ತೆಗೆದುಕೊಂಡು ಬಂದು ಎಲ್ಲ ನಾವು ಮನೇಲಿ ಏನೆಲ್ಲ ವಸ್ತುಗಳನ್ನ ಉಪಯೋಗ ಮಾಡ್ತೀವೋ ಆಹಾರ ಪದಾರ್ಥಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲದಕ್ಕೂ ಕೂಡ ಹಾಕಲಾಗತ್ತೆ. ಗ್ರಹಣ ಸಂದರ್ಭದಲ್ಲಿ ಊಟ ಮಾಡಿದ್ರೆ ಏನು ತಪ್ಪು? ಈಗ ಸಾಹೇಬ್ರು ಹೇಳ್ತಾ ಇದ್ರು ನಾವೆಲ್ಲ ಊಟ ಮಾಡಿದ್ವಿ ಅಂತ ಹೇಳಿದ್ರು. ಅದು ಅವ್ರದೇ ರೀತಿಯಾಗಿರ್ತಕ್ಕಂಥ ನಂಬಿಕೆ. ಈಗ ಸಾಹೇಬ್ರ ಕೈಯಲ್ಲಿ ಒಂದು ನವರತ್ನ ರಿಂಗ್ ಹಾಕೊಂಡಿದ್ದಾರೆ. ಅವ್ರ ಕೈಯಲ್ಲಿ ನವರತ್ನ ರಿಂಗ್ ಇದೆ. ಆ ನವರತ್ನಗಳನ್ನು ಹಾಕೊಳ್ಳುವಾಗ ಡೈಮಂಡ್ ಮುಂದಕ್ಕೆ ಬರಬೇಕು ಅಂತಿರುತ್ತೆ. ಅವರು ಉಲ್ಟಾ ಹಾಕೊಂಡಿದ್ದಾರೆ ಕೈಯಲ್ಲಿ. ಅಂದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಇರತಕ್ಕಂಥ ಸಿದ್ಧಾಂತಗಳು ಬೇರೆ. ಸೊ ನಾವು ಆಚರಣೆ ಮಾಡ್ತಾರೆ. ಈಗ ಅವರು ಜ್ಯುವೆಲರಿಗೆ ಹಾಕೊಂಡಿರ್ಬೋದು, ಇವ್ರು ಹಾಕೊಂಡಿರೋದು ಜ್ಯೋತಿಷ್ ಶಾಸ್ತ್ರಕ್ಕೆ ಅಲ್ಲದೆ ಇದ್ರು ಕೂಡ, ಗ್ರಹಗಳಿಗೆ ಆಧಾರ ಇಲ್ದಿದ್ರು ಕೂಡ ಸಾಹೇಬರ ಕೈಗಿರತಕ್ಕಂಥ ರಿಂಗು, ನವರತ್ನ ರಿಂಗು ಅವರ ಜ್ಯುವೆಲರಿಗೆ ಅಥವಾ ಅಲಂಕಾರಕ್ಕೆ ಅವ್ರು ಹಾಕೊಂಡಿರ್ಬೋದು ಅಂದ್ಕೊಳ್ಳೋಣ. ಯಾಕಂದರೆ ಯಾಕೆ ಅಲಂಕಾರಕ್ಕೆ ಹಾಕೊಂಡಿರ್ತಾರೆ ಅಂತ ಗೊತ್ತಾಗುತ್ತೆ ಅಂದರೆ, ಅವ್ರು ಯಾವಾಗ ಡೈಮಂಡನ್ನು ಮುಂದಕ್ಕೆ ಹಾಕಂದ್ರೆ ಉಲ್ಟಾ ಹಾಕೊಂಡಿದ್ದಾರೋ, ಆದರೆ ಅವರು ಅಲಂಕಾರಿಕವಾಗಿ ಆಗಿರ್ತಾರೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಆದರೆ ನೀವು ಕೇಳ್ತಿದ್ರಿ, ಈ ಜ್ಯೋತಿಷ್ ಶಾಸ್ತ್ರ ಸಾಹೇಬರು ಹೇಳಿದ್ರು ಈ ಸೂತಕಕ್ಕೂ ಸಿದ್ಧಾಂತಕ್ಕೂ ಜ್ಯೋತಿಷ್ ಹೇಳೋದಕ್ಕೂ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಅದನ್ನು ವರಹ ಮಿಹಿರರು ಹೇಳ್ತಾ ಹೋಗ್ತಾರೆ. ಅಂದರೆ ಈ ಗ್ರಹಣ ಅಂತಕ್ಕಂಥದ್ದು ರಾಹುವಿಂದ ಆಗ್ತಕ್ಕಂಥದ್ದಲ್ಲ ಅಂತ ಅದನ್ನು ಹೇಳ್ತಾರೆ. ಹಿಂಗೆ ಹೇಳ್ತಾರೆ ಅವರು. ಅಂದರೆ ಈ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಂತಕ್ಕಂಥದ್ದು ಅದರ ಮೇಲೆ ಬೇಕಾದಷ್ಟು ಸಾಹಿತ್ಯ ರೀತಿಯಾಗಿ ಕೆಲವು ಗ್ರಂಥಗಳು ಉಲ್ಲೇಖ ಆಗಿದ್ದಾವೆ. ನಾವು ಸಾಹಿತ್ಯ ಗ್ರಂಥಗಳನ್ನು ಉಲ್ಲೇಖವಾಗಿ ಇಟ್ಕೊಂಡು ನಾವು ವೈಜ್ಞಾನಿಕವಾಗಿ ನೋಡಬೇಕಾದ್ರೆ ಅಥವಾ ಸಿದ್ಧಾಂತವಾಗಿ ನೋಡಬೇಕಾದ್ರೆ ಅವ್ರು ಹೇಳ್ತಾರೆ, ಪ್ರಾಚೀನ ಕಾಲಗಳಿಂದ ಈ ಗ್ರಹಣಗಳಿಗೆ ತುಂಬ ಪ್ರಾಮುಖ್ಯತೆ ನಾವು ಕೊಡಲಾಗಿದೆ. ಆದರೆ ಆ ಕೆಲವು ಗ್ರಂಥಗಳನ್ನು ಹೆಸರು ಹೇಳ್ತಾರೆ ಅವರು. ಯಾವುದು? ಹೇಮಾದ್ರಿ, ಕಾಲ ವಿವೇಕ, ಕೃತ್ಯಾರ್ಥ ರತ್ನಾಕರ, ಕಾಲ ನಿರ್ಣಯ, ವರ್ಷ ಕ್ರಿಯಾಮೌದಿ, ತಿಥಿತತ್ವ, ಆನಂತರ ಧರ್ಮಸಿಂಧು, ಗದಾಧಾರ ಪದ್ಧತಿ, ಆನಂತರ ಋಗ್ವೇದಗಳಲ್ಲಿರ್ತಕ್ಕಂಥ ಕೆಲವು ಮಂತ್ರಗಳು, ಶ್ಲೋಕಗಳು, ಇವೆಲ್ಲವನ್ನು ನಾವು ಗುರಿಯಾಗಿಟ್ಟುಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ವರಹ ಮಿಹಿರ. ಅಂದರೆ ಈ ವರಹ ಮಿಹಿರನಿಗೆ ಹೇಳ್ತಾರೆ ಅವರು, ಅವನಿಗಿಂತ ಮೊದಲೇ ಯಾರು ವರಹ ಮಿಹಿರ ಏನು ಗ್ರಹಣಗಳ ಬಗ್ಗೆ ಬಹಳ ನಿಖರವಾಗಿ ಬರೆದಿದ್ದಾನೋ ಅವನಿಗಿಂತ ಮೊದಲೇ ಅಂತಂದರೆ ಗ್ರಹಣಗಳ ನಿಜವಾದ ಕಾರಣ ಭಾರತೀಯ ಜ್ಯೋತಿಷ್ಯರಿಗೆ ವರಹ ಮಿಹಿರನಿಗಿಂತ ಕ್ರಿಸ್ತಶಕ 6ನೇ ಶತಮಾನದ ಪೂರ್ವಾರ್ಧ, ಅಂದರೆ ವರಹ ಮಿಹಿರನು 2000 ವರ್ಷ ಆಯಿತು ಅವನು ವರಹ ಮಿಹಿರದ್ದು. ಅವನಿಗಿಂತ ಎಷ್ಟೋ ಶತಮಾನಗಳ ಹಿಂದೆಯೇ ಭಾರತೀಯರಿಗೆ ಇದ್ರ ಮೇಲೆ ಗಮನ ಇತ್ತು ಅಂತ. ಜ್ಯೋತಿಷ್ ಶಾಸ್ತ್ರದಲ್ಲಿ ವರಹ ಮಿಹಿರ ನಮ್ಗೆ ಕೊಟ್ಟಿದ್ದೇ ಸಾಕಷ್ಟು, ಅದು 2000 ವರ್ಷದಲ್ಲಿ. ಅವನಿಗಿಂತ 100 ವರ್ಷಗಳಿಂದನೇ ಇತ್ತು. ಅದನ್ನೇನು ಮಾಡ್ತಾನೆ ವರಹ ಮಿಹಿರ? ಎಲ್ಲವನ್ನೂ ಅಧ್ಯಯನ ಮಾಡ್ತಾನೆ. ಅಂದರೆ ಯಾರು ಯಾವ ರೀತಿಯಾಗಿರ್ತಕ್ಕಂಥ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ಅವ್ನು ನೋಡ್ತಾನೆ. ಆವಾಗ ಅವನು ಸ್ಪಷ್ಟವಾಗಿ ಹೇಳ್ತಾನೆ, ರಾಹು ಇದಕ್ಕೂ ಅನ್ನೋದೇನು ಕಥೆ ಇದೆಯೋ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಇದರದೇ ಆಗಿರ್ತಕ್ಕಂಥ ಬೇರೆ ಒಂದು ವೇ ಇದೆ ಅನ್ನೋದನ್ನು ಅವನು ಹಿನ್ನೆಲೆಯನ್ನು ತೋರಿಸ್ತಾ ಬರ್ತಾನೆ. ವರಹ ಅಂದರೆ ಒಂದು ಇದು ಹಂದಿ ಅಂತ ಕೇಳ್ತೀವಿ, ಒಂದು ಪ್ರಾಣಿ. ಮಿಹಿರ ಅಂತಕ್ಕಂಥ ಸೂರ್ಯ ಅಂತ. ಆ ವರಹ ಮಿಹಿರನ ಅಧ್ಯಯನ ಆಗಿದ್ದೇ ಒಂದು ವಿಚಿತ್ರ ಅಂತ. ಅವ್ರ ತಂದೆ ಒಬ್ಬ ಚಿಕ್ಕ ಜ್ಯೋತಿಷರಂತೆ. ಯಾರ ತಂದೆ? ವರಹ ಮಿಹಿರ ತಂದೆ ಚಿಕ್ಕ ಸಣ್ಣ ಜ್ಯೋತಿಷರು, ಹರಿದಾಸರು ಅಂತ. ಅವ್ರೇನು ಮಾಡ್ತಾರೆ, ಒಂದು ಸಣ್ಣ ಜ್ಯೋತಿಷ್ಯ ಒಂದು ಜಾತಕವನ್ನು ಬರೀತಾರೆ. ಜಾತಕವನ್ನು ಬರೆದು ಆ ಜಾತಕಗಳ ಗ್ರಹಸ್ಥಿತಿ ನೋಡಿ, ಇವನು ನನ್ನ ನಿಜವಾದ ಮಗ ಅಲ್ಲ, ವರಹ ಮಿಹಿರನು ನನ್ನ ಮಗನಲ್ಲ, ನನಗೆ ಹೆಂಡತಿ ಮೋಸ ಮಾಡಿದ್ದಾಳೆ ಅಂತೇಳಿ ಹೆಂಡತಿಯನ್ನು ಮಕ್ಕಳನ್ನು ಆಚೆ ಕಳಿಸ್ಬಿಡ್ತಾರೆ. ಅದಾದಮೇಲೆ ವರಹ ಮಿಹಿರ ಏನು ಮಾಡ್ತಾರೆ, ಕೂತ್ಕೊಂಡು ನಿಧಾನಕ್ಕೆ ದೊಡ್ಡವ್ರು ಆಗ್ತಾ ಅಮ್ಮನ ಕೇಳ್ತಾರೆ, ಯಾಕೆ ಅಪ್ಪ ದೂರ ಆದರು ಅಂದರೆ ಅಮ್ಮ ಕಾರಣವನ್ನು ಹೇಳ್ತಾಳೆ. ಇವ್ರಿಗೆ ಹೇಳ್ತಾರಮ್ಮ, ನೀನು ನಿಜವಾಗಿ ಹೇಳು, ತಂದೆ ನನಗೆ ಅವರೇನಾ? ಹೌದಪ್ಪ ತಂದೆ ಅವರೇ ಅಂತ ಯಾವಾಗ ತಾಯಿ ಸ್ಪಷ್ಟ ಮಾಡ್ತಾಳೋ ಇವ್ರಿಗೆ ಒಂದು ಚಾಲೆಂಜ್ ಬರುತ್ತೆ. ನಾನು ಹೇಗಾದರೂ ಮಾಡಿ ಏನು ಇಲ್ಲಿ ತನಕ ಅಜ್ಞಾನ ಬೆಳೀತಾ ಇದೆಯೋ ಅದಕ್ಕೊಂದು ನಾನು ಏನಾದರೂ ಒಂದು ಮಾಡಬೇಕು ಅಂತೇಳಿ ಅಧ್ಯಯನದಲ್ಲಿ ನಿರತರಾಗ್ತಾರೆ. ಎಲ್ಲಿ ತನಕ ನಿರತರಾಗ್ತಾರೆ ಅಂದರೆ, ಅವರು ತಂದೆ ಸೂರ್ಯನ ಆರಾಧನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಮಿಹಿರ ಅಂತ ಹೆಸರಿಟ್ಟಿರ್ತಾರೆ. ಅವನು ವರಹ ಅಂತಕ್ಕಂಥವ್ನು ವಿಕ್ರಮಾದಿತ್ಯದಿಂದ ಬಂದಿರತಕ್ಕಂಥ ಒಂದು ಅವಾರ್ಡು ಅಂತ.
ಅವನು ಅಧ್ಯಯನ ಮಾಡ್ತಾ 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 ಯಾವಾಗ ವಿಕ್ರಮಾದಿತ್ಯನ ಅವನ ಮೇಲೆ ಕಣ್ಣಾಗತ್ತೆ, ಇಷ್ಟು ವಿದ್ಯಾವಂತನಲ್ಲ ಇವನನ್ನು ಕ್ಯಾಚ್ ಮಾಡೋಣ ಅಂತೇಳಿ ಕ್ಯಾಚ್ ಮಾಡ್ಕೋತಾರೆ. ಅಷ್ಟೊತ್ತಿಗಾಗಲೇ ತಾನು ನಿಜವಾದ ಮಗನೇ ಅಂತೇಳಿ ತಂದೆಗೆ ಅವನು ಲೆಕ್ಕವನ್ನು, ಅಪ್ಪ ಎಲ್ಲಿ ಲೆಕ್ಕ ತಪ್ಪು ಮಾಡಿರ್ತಾನೋ ಆ ಲೆಕ್ಕವನ್ನು ಸರಿ ಮಾಡಿ ತಂದೆಗೆ ಪ್ರೂವ್ ಮಾಡ್ತಾನೆ, ನಾನೇ ನಿನ್ನ ಮಗ ಅಂತ ಪ್ರೂವ್ ಮಾಡಿರ್ತಾನೆ. ಇಂತೆಲ್ಲ ಕಾಲಘಟ್ಟಗಳಲ್ಲಿ ಅವನ ಹೆಸರು ಆಗ್ತಾ ಇದ್ದಂಗೆ ವಿಕ್ರಮರಾಜನ ಕೇಕೆ ಬೀಳುತ್ತೆ. ವಿಕ್ರಮರಾಜ ತನ್ನ 9 ಜನ ಪಂಡಿತರಲ್ಲಿ ಇವನನ್ನು ಕೂಡ ಕರ್ಕೋತಾನೆ, ಯಾರನ್ನ, ವರಾಹಮಿಹಿರನ್ನ ಕರ್ಕೋತಾರೆ, ಮಿಹಿರನ್ನ. ಒಂದಿನ ಅವ್ರೇನು ಮಾಡ್ತಾರೆ, ಒಂದು ಜಾತಕವನ್ನು ಮಗನ ಬರೆಸಿಬಿಟ್ಟು ಒಂದು ಮುದ್ರೆ, ರಾಜ್ಯ ಮುದ್ರೆ ಹಾಕ್ತಾರೆ. ವರಹ ಅವರ ಮುದ್ರೆ, ಆ ಮುದ್ರೆ ಹಾಕ್ತಾರೆ. ಆ ಮುದ್ರೆ ನೋಡಿದ ಕೂಡಲೇ ಅದು ಲೋಗೋ ಅಂತ ಕರೀತಾರೆ. ಈಗ ನೀವು ಗ್ಯಾರಂಟಿ ಕಂಪನಿಗೆ ಒಂದು ಲೋಗೋ ಹಾಕಿದ್ದೀರಿ, ಆ ಲೋಗೋನೇ ನಮ್ಮ ಜೀವನದ ಆಗು ಹೋಗುಗಳನ್ನು ಹೇಳ್ತದೆ ಅಂತ ಕೆಲವರು ಟ್ಯಾಟೂ ಹಾಕೋತಾರೆ. ಆ ಟ್ಯಾಟೂ ಹಾಕೊಳ್ಳದೆ ಅವನ ಜೀವನದ ಆಗು ಹೋಗುಗಳನ್ನು ಹೇಳ್ತದೆ ಅಂತ ಕರೀತಾರೆ. ಹಾಗೆಯೇ ಆ ವರಹ ಅಂತಕ್ಕಂಥದ್ದು ವಿಕ್ರಮಾದಿತ್ಯನ ವರಹ ಅವನು ನೋಡಿ ಲೆಕ್ಕ ಮಾಡಿ ಏನು ಮಾಡ್ತಾನೆ, ಯಾರು ಮಿಹಿರ ಹೇಳ್ತಾನೆ, ವರಹ ಮಿಹಿರ ಹೇಳ್ತಾನೆ, ಈ ಲೋಗೋ ಉಪಯೋಗಿಸಿದೆಯಲ್ಲ ಇದ್ರ ಫಲ ಏನಪ್ಪ ಅಂದರೆ ನಿನ್ನ ದೊಡ್ಡ ಮಗನನ್ನ ಹಂದಿ ತುಳಿದು ಸಾಯಿಸಿಬಿಡುತ್ತೆ ಅಂತ ಹೇಳ್ತಾನೆ. ವಿಕ್ರಮರಾಜ 64 ವಿದ್ಯೆಗಳನ್ನು ಕಲಿತಿದ್ದವನವನು. ಅವ್ನಿಗೆಲ್ಲೋ ಒಂದು ಕಡೆ ಇರಲಿ ನೋಡ್ಕೊಂಡು, ಅದಕ್ಕೆ ಎಲ್ಲಕ್ಕೂ ಒಂದು ಪರಿಹಾರ ರೆಮಿಡಿ ಇರುತ್ತಲ್ಲ, ನೋಡೋಣ ಅಂತ ಅವ್ನು ಸ್ವಲ್ಪ ಮಾಡ್ತಾನೆ. ಆದರೂ ಒಂದು ಕಂಡಿಟ್ಟಿರ್ತಾನೆ. ಯಾಕಂದರೆ ಬುದ್ಧಿವಂತರು ಯಾವಾಗಲೂ ಕೂಡ ಯಾವುದನ್ನೂ ಅಲ್ಲಗಳಿಲ್ಲ. ಸಾಹೇಬ್ರು ಹೇಳಿದ್ರು, ಯಾರೇ ಏನು ಹೇಳಿದ್ರು ಕೂಡ ನಾವು ಯಾವುದೂ ಅಲ್ಲಗಳಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಅವಲೋಕಿಸಿ ನಿರ್ಧಾರ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಅದೇ ಥರ ಅವನೇನು ಮಾಡ್ತಾನೆ, ಎಲ್ಲೋ ಒಂದು ಕಡೆ ತನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಆ ರಾಜ್ಯದಲ್ಲಿರ್ತಕ್ಕಂಥ, ಆ ಊರಿನಲ್ಲಿರ್ತಕ್ಕಂಥ ಆ ಮಗು ಎಲ್ಲೆಲ್ಲಿ ಓಡಾಡುತ್ತೋ ಅಲ್ಲಿರ್ತಕ್ಕಂಥ ಹಂದಿಗಳನ್ನೆಲ್ಲ ಸಾಯಿಸ್ಬಿಡ್ತಾನೆ. ಒಂದು ಹಂದಿಗಳನ್ನು ಬಿಡಲ್ಲ, ಎಲ್ಲ